ಮೌನವಾಗಿ ಆಪರೇಷನ್ಗೆ ರೆಡಿ ಆಗಿದ್ರು. ಜೊತೆಗೆ ಒಂದು ಬ್ಲೂ ಪ್ರಿಂಟ್ ಕೂಡ ರೆಡಿ ಆಗಿತ್ತು. ನಾಳೆ ಮೂವರು ಶಾಸಕರು ರಾಜೀನಾಮೆಗೆ ಸಿದ್ಧವಾಗಿದ್ರು. ಹಾಗಾದ್ರೆ ಯಾರು? ಉಮೇಶ್ ಜಾಧವ್ ಅವರ ಹಾದಿಯನ್ನೇ ಈಗ ಹಿಡಿದಂತಹ ಆ ಮೂವರು ಯಾರು ಅನ್ನೋ ಪ್ರಶ್ನೆಗೆ ನಿಮ್ಮ ಮುಂದೆ ಉತ್ತರ ಕೂಡ ಇದೆ. ಮೋದಿ ಪೊಲಿಟಿಕಲ್ ಸ್ಟ್ರೈಕ್. ನಾಳೆ ರಾಜೀನಾಮೆಗೆ ಮೂವರು ಶಾಸಕರು ಸಿದ್ಧರಾಗಿದ್ರು. ಗಮನಿಸ್ತಾ ಇದ್ದೀರಾ ಪಾಯಿಂಟ್ಸ್? ಯಾರವರು? ಯಾವ ಶಾಸಕರು ಗೊತ್ತೇ ಇದೆ ನಿಮ್ಗೆ. ಒಂದಷ್ಟು ಅತೃಪ್ತ ಶಾಸಕರು ಇದ್ರು. ಅವರು ಕೂಡ ಉಮೇಶ್ ಜಾಧವ್ ಅವರ ಜೊತೆಗೆ ಹೋಗುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಯಾರವರು? ಯಾಕಂತ ಹೇಳಿದ್ರೆ ಎಲ್ಲವೂ ಕೂಡ ಸೈಲೆಂಟ್ ಆಗಿತ್ತು. ನಾವೆಲ್ಲರೂ ಕೂಡ ಕಾಂಗ್ರೆಸ್ ನಲ್ಲೇ ಇರ್ತೀವಿ ಅಂತ ಹೇಳಿ ಆ ಎಲ್ಲಾ ಶಾಸಕರು ಈ ಹಿಂದೆ ಹೇಳಿದ್ರು. ಅತೃಪ್ತ ಶಾಸಕರು ಅವರನ್ನ ಹೊರತುಪಡಿಸಿ ಬೇರೆ ಯಾರಾದ್ರೂ ಇದಾರಾ ಅಥವಾ ಅವರೇನ ಅನ್ನೋ ಪ್ರಶ್ನೆಯನ್ನ ನೀವು ಕೂಡ ಕೇಳಬಹುದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಒಂದು ಉತ್ತರವನ್ನ ಕೂಡ ಕೊಡ್ತೀವಿ. ರಮೇಶ್ ಜಾರಕಿಹೊಳಿ ಜೊತೆಗೆ ನಾಗೇಂದ್ರ, ಮಹೇಶ್ ಕುಮಟಹಳ್ಳಿ ಕೂಡ ರಾಜೀನಾಮೆಗೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಂತೆ. ಗಮನಿಸಿ, ಇಲ್ಲಿ ಉಮೇಶ್ ಜಾಧವ್ ಅವರ ಜೊತೆ ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತು ಇಲ್ಲಿ ಕುಮಟಹಳ್ಳಿ ಕೂಡ, ಮಹೇಶ್ ಕುಮಟಹಳ್ಳಿ ಕೂಡ ರಾಜೀನಾಮೆಗೆ ಮಹಾನ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ದೋಸ್ತಿ ಸರ್ಕಾರದಲ್ಲಿ ನಾವು ಅನ್ಕೊಂಡಿದ್ ಯಾವುದು ಕೂಡ ಆಗ್ತಾ ಇಲ್ಲ. ಇಲ್ಲಿದ್ರೆ ಯಾವುದೇ ರೀತಿಯಲ್ಲಿ ಪ್ರಯೋಜನ ಆಗ್ತಾ ಇಲ್ಲ. ನಮ್ಮ ಮಾತಿಗೆ ಯಾರು ಕೂಡ ಕಿಮ್ಮಕ್ಕನ್ನ ಕೊಡ್ತಾ ಇಲ್ಲ. ನಮ್ಮ ಮಾತಿಗೆ ಯಾರು ಕೂಡ ಜೈ ಅಂತ ಇಲ್ಲ. ಇಲ್ಲಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಅಂತ ಹೇಳಿ ಉಮೇಶ್ ಜಾಧವ್ ಅವರ ಹಾದಿಯಲ್ಲೇ ಈ ಶಾಸಕರು ಕೂಡ ಸಾಗೋದಕ್ಕೆ ಸಿದ್ಧರಾಗಿದ್ರಂತೆ. ಗಮನಿಸ್ತಾ ಇದ್ದೀರಾ? ಈ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿ ಹಾಗಾದ್ರೆ ಕೊಟ್ಟಂತ ಆಫರ್ ಏನ್ ಗೊತ್ತಾ? ಯಾವ ರೀತಿಯ ಆಫರ್ ಅನ್ನ ಬಿಜೆಪಿ ಕೊಟ್ಟಿತ್ತು ಅಂತ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ. ಆಫರ್ಗಳ ಮೇಲೆ ಆಫರ್ ಅನ್ನ ಕೊಟ್ಟಿದ್ದಾರೆ. ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ ಆ ಸ್ಫೋಟಕ ಸುದ್ದಿಯನ್ನ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಈ ಮೂವರು ಶಾಸಕರಿಗೂ ಕೂಡ ಉಮೇಶ್ ಜಾಧವ್ ಆಲ್ರೆಡಿ ಇವತ್ತು ಬಿಜೆಪಿಗೆ ಸೇರಿದ್ದಾಗಿದೆ. ಅವರ ಬಗ್ಗೆ ನಾವು ಮಾತನಾಡೋದು ಬೇಡ. ಅವರ ಜೊತೆ ಮೂವರು ಶಾಸಕರು ಗೊತ್ತೇ ಇದೆ ನಿಮ್ಗೆ. ಅತೃಪ್ತ ಶಾಸಕರು ನಾಗೇಂದ್ರ, ಮಹೇಶ್ ಕುಮಟಹಳ್ಳಿ, ರಮೇಶ್ ಜಾರಕಿಹೊಳಿ. ಗಮನಿಸ್ತಾ ಇದ್ದೀರಾ? ವಿಕೆಟ್ 1 ರಮೇಶ್ ಜಾರಕಿಹೊಳಿ ಗೋಕಾಕ್ ಶಾಸಕರು. ಇವರು ಕೂಡ ನಾಳೆ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ರಂತೆ. ಹಾಗಾದ್ರೆ ನೆಕ್ಸ್ಟ್ ವಿಕೆಟ್ ಯಾವುದು? ವಿಕೆಟ್ ನಂಬರ್ 2 ನಾಗೇಂದ್ರ, ಬಳ್ಳಾರಿ ಶಾಸಕ. ಇವರು ಕೂಡ ಅತೃಪ್ತ ಶಾಸಕರು. ಗೊತ್ತೇ ಇದೆ ನಿಮ್ಗೆ, ರೆಸಾರ್ಟ್ ರಾಜಕಾರಣ ಮಾಡಿದ್ರು, ಯಾವುದಕ್ಕೂ ಕೂಡ ಹಾಜರಾಗ್ಲಿಲ್ಲ. ಫೈನಲಿ ಇವ್ರ ಮೇಲೆ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಯ್ತು. ನಂತರದಲ್ಲಿ ಬಂದ್ರು, ಮುಖ ತೋರಿಸಿದ್ರು. ಈಗ ನಾಳೆ ಇವರು ಕೂಡ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿ ಆಗಿದ್ರಂತೆ. ಈ ಒಂದು ಬ್ಲೂ ಪ್ರಿಂಟ್ ರೆಡಿ ಆಗಿತ್ತು. ಜೊತೆಗೆ ಮೌನವಾಗಿ ಆಪರೇಷನ್ ಕಮಲದಲ್ಲಿ ಇವರು ಕೂಡ ಭಾಗಿಯಾಗಿದ್ರು. ಹಾಗಾದ್ರೆ ವಿಕೆಟ್ ನಂಬರ್ 3 ಯಾರು? ಮಹೇಶ್ ಕುಮಟಹಳ್ಳಿ, ಅಥಣಿ ಶಾಸಕ. ಇವರು ಕೂಡ ಈಗ ದೋಸ್ತಿ ನಾಯಕರಿಗೆ ಕೈ ಕೊಡೋದಕ್ಕೆ ರೆಡಿ ಆಗಿದ್ರು. ಈ ಒಂದು ಬ್ಲೂ ಪ್ರಿಂಟ್ ನಲ್ಲಿ ಇವರ ಹೆಸರು ಕೂಡ ಇತ್ತು. ಮಹೇಶ್ ಕುಮಟಹಳ್ಳಿ, ಅಥಣಿ ಶಾಸಕರು ಇವರು. ಈ ಅತೃಪ್ತ ಶಾಸಕರನ್ನ ಸೆಳೆಯೋದಕ್ಕೆ ಬಿಜೆಪಿಗರು ಯಾವ ರೀತಿಯ ಆಫರ್ ಅನ್ನ ಹಾಗಾದ್ರೆ ಕೊಟ್ಟಿದ್ರು? ನಿಜಕ್ಕೂ ಶಾಕ್ ಆಗ್ತೀರಾ? ಇವರು ಆಫರ್ಗೆ ಒಪ್ಕೊಂಡ್ಬಿಟ್ಟಿದ್ರು. ಜೊತೆಗೆ ನಾಳೆ ರಾಜೀನಾಮೆಯನ್ನ ಕೊಡೋದಕ್ಕೆ ಈ ಮೂವರು ಶಾಸಕರು ಕೂಡ ರೆಡಿಯಾಗಿ ನಿಂತಿದ್ರು. ಹಾಗಾದ್ರೆ ಯಾವ ರೀತಿಯಲ್ಲಿ ಇವ್ರಿಗೆ ಆಫರ್ ಅನ್ನ ಕೊಟ್ಟಿದ್ರು? ಕಾಂಗ್ರೆಸ್ ಅತೃಪ್ತರನ್ನ ಸೆಳೆಯೋದಕ್ಕೆ ಬಿಜೆಪಿಯಿಂದ ಆಮಿಷಗಳ ಮೇಲೆ ಆಮಿಷವನ್ನ ಒಡ್ಡಲಾಗಿತ್ತು. ಯಾವ ರೀತಿಯ ಆಮಿಷಕ್ಕೆ ಇವರು ಬಲಿಯಾಗೋದಕ್ಕೆ ರೆಡಿ ಆಗಿದ್ರು? ನಾಳೆ ರಾಜೀನಾಮೆಯನ್ನ ಕೊಡಬಹುದಾ? ಹಾಗಾದ್ರೆ ಕಾಂಗ್ರೆಸ್ ಅತೃಪ್ತರನ್ನ ಸೆಳೆಯೋದಕ್ಕೆ ಬಿಜೆಪಿ ಮಹಾ ಪ್ಲಾನ್ ಅನ್ನ ಮಾಡಿಕೊಂಡು ಒಂದು ಆಮಿಷವನ್ನ ಕೂಡ ಕೊಟ್ಟಿತ್ತು. ಆ ಆಮಿಷಕ್ಕೆ ಇವರು ಕೂಡ ಜೈ ಅಂದಿದ್ರು. ಓಕೆ, ನಾವು ಬರ್ತೀವಿ, ನಾವು ನಾಳೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನೀಡುವಂತ ಆಸೆಯನ್ನ ಇವ್ರಿಗೆ ಕೊಡಲಾಗಿತ್ತು. ನಿಮ್ಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋ ಆಮಿಷವನ್ನ ಒಡ್ಡಲಾಗಿತ್ತು. ಆ ಭರವಸೆಯ ಮೇಲೆ ಇಲ್ಲಿ ಇವರು ರಾಜೀನಾಮೆಯನ್ನ ಕೊಡೋದಕ್ಕೆ ಮುಂದಾಗಿದ್ರು. ಚಿಕ್ಕೋಡಿಯಿಂದ ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಭರವಸೆಯನ್ನ ಕೊಟ್ಟಿದ್ರು. ನಿಮಗೆ ನಾವು ಚಿಕ್ಕೋಡಿಯಿಂದ ಈ ಒಂದು ಲೋಕಸಭಾ ಎಲೆಕ್ಷನ್ಗೆ ನಾವು ಟಿಕೆಟ್ ಅನ್ನ ಕೊಡ್ತೀವಿ ಅನ್ನೋ ಭರವಸೆಯನ್ನ ಬಿಜೆಪಿಗರು ಕೊಟ್ಟಿದ್ರು. ಆ ಕಾರಣದಿಂದಲೇ ಈ ರಮೇಶ್ ಜಾರಕಿಹೊಳಿ ಕೂಡ ನಾಳೆ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ರು. ಹಾಗಾದ್ರೆ ಇರುವಂತ ಇಬ್ಬರು ಶಾಸಕರಿಗೆ ಎಲ್ಲಿಂದ ಕೊಡೋಕೆ? ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಾಗೇಂದ್ರ ಸಹೋದರ ವೆಂಕಟೇಶ್ ಪ್ರಸಾದ್ಗೂ ಕೂಡ ಟಿಕೆಟ್ ಅನ್ನ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಇದು ನೋಡಿ,
ಮೋದಿ ಸೈಲೆಂಟ್ ಆಗೇ ಬಂದು ಮೌನವಾಗಿ ಇವತ್ತು ಭಾಷಣವನ್ನ ಮಾಡಿ ಹೋಗಿದ್ದಾರೆ. ಇದರ ಬೆನ್ನಲ್ಲೇ ಇಷ್ಟೆಲ್ಲ ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗಿದೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಿಂದ ನಾಗೇಂದ್ರ ಸಹೋದರನಿಗೆ ಟಿಕೆಟ್ ಕೊಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ನಂತರದಲ್ಲಿ 3 ಶಾಸಕರು ಇದಕ್ಕೆ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ರು. ಓಕೆ, ನಾವು ರೆಡಿ ಇದ್ದೀವಿ, ನೀವು ಟಿಕೆಟ್ ಅನ್ನ ಕೊಡಿ, ನಾವು ನಾಳೆ ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ರೆಡಿಯಾಗಿ ನಿಂತಿದ್ರು. ಇನ್ನು 3 ಶಾಸಕರಿಗೆ ಇದಕ್ಕೆ ಆಲ್ರೆಡಿ ಒಪ್ಪಿಗೆ ಕೊಟ್ಟು ನಾಳೆ ರಾಜೀನಾಮೆಯನ್ನ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ರು. ಹಾಗಾದ್ರೆ ನಾಳೆ ರಾಜೀನಾಮೆಯನ್ನ ಇವರು ಕೊಡ್ತಾರಾ? ಈ 3 ಶಾಸಕರು ಇದಕ್ಕೆ ಒಪ್ಪಿ ನಾಳೆ ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆಯಾಗಿ ನಮ್ಮನ್ನ ಕಾಡ್ತಾ ಇದೆ. ದೋಸ್ತಿ ಸರ್ಕಾರಕ್ಕೆ ಹಾಗಾದ್ರೆ ಮತ್ತೆ ಸಂಕಷ್ಟ ಎದುರಾಗುತ್ತಾ ಅನ್ನೋದು ಕೂಡ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ. ಇಲ್ಲಿ ನಾವು ಗಮನಿಸ್ತಾ ಇದೀವಿ, ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಈ ಅತೃಪ್ತ ಶಾಸಕರು ಹಾಗಾದ್ರೆ ನಾಳೆ ರಾಜೀನಾಮೆಯನ್ನ ಕೊಡ್ತಾರಾ? ಮತ್ತೆ ದೋಸ್ತಿಗಳಿಗೆ ಸಂಕಟ ಎದುರಾಗುತ್ತಾ? ಇದರ ಬೆನ್ನಲ್ಲೇ ಈ ಎಲ್ಲಾ ಮಾಹಿತಿ ಕೂಡ ಇಲ್ಲಿ ಸಿಎಂ ಕುಮಾರಸ್ವಾಮಿಗೆ ಗೊತ್ತಾಗ್ಬಿಟ್ಟಿತ್ತು. ಅದಕ್ಕೋಸ್ಕರನೇ ಇವತ್ತು ಏನ್ ಮಾಡಿದ್ರು ಗೊತ್ತೇ ಇದೆ ನಿಮ್ಗೆ. ನಾಳೆ ರಾಜೀನಾಮೆಗೆ ಮುಂದಾಗಿದ್ದಾರೆ 3 ಕಾಂಗ್ರೆಸ್ನ ಶಾಸಕರು. ಈ ಇನ್ಫಾರ್ಮೇಶನ್ ಯಾರಿಗೆ ಗೊತ್ತಾಗಿದೆ? ಸಿಎಂ ಕುಮಾರಸ್ವಾಮಿ ಅವರಿಗೆ ಗೊತ್ತಿದೆ. ಸೊ ಇದಕ್ಕಾಗಿ ಸ್ವತಃ ಇವರೇ ಇವತ್ತು ಏನ್ ಮಾಡಿದ್ರು ನಿಮ್ಮ ಗಮನಕ್ಕೆ ಬಂದಿದೆ. ರಮೇಶ್ ಜಾರಕಿಹೊಳಿ, ನಾಗೇಂದ್ರ ಕುಮಟಹಳ್ಳಿ ರಾಜೀನಾಮೆಯ ಬಗ್ಗೆ ಸಿಎಂಗೆ ಮಾಹಿತಿ ಇತ್ತು. ಇವ್ರಿಗೆ ಬಿಜೆಪಿಗರು ಆಮಿಷ ಕೊಟ್ಟಿದ್ದು ಕೂಡ ಗೊತ್ತಿತ್ತು. ಲೋಕಸಭಾ ಎಲೆಕ್ಷನ್ ನಲ್ಲಿ ಈ 3 ಅತೃಪ್ತ ಶಾಸಕರಿಗೆ ಯಾವ ಕ್ಷೇತ್ರದಲ್ಲಿ ನಿಲ್ಲಿಸಬೇಕು ಅನ್ನೋ ಚಿಂತನೆಯನ್ನ ಕೂಡ ಬಿಜೆಪಿಗರು ಮಾಡಿದ್ರು. ಈ ಇನ್ಫಾರ್ಮೇಶನ್ ಸಿಎಂಗೆ ಗೊತ್ತಾಗಿದೆ. ಗುಪ್ತಚರ ದಳದಿಂದ ಈ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿದಂತ ಸಿಎಂ ಕುಮಾರಸ್ವಾಮಿ ಇವತ್ತು ಸ್ವತಃ ಅವರೇ ಫೀಲ್ಡ್ಗೆ ಇಳಿದಿದ್ರು. ಯಾವ ರೀತಿ ಗೊತ್ತಿದೆಯಲ್ಲ? ಎಸ್, ಇವತ್ತು ನೇರವಾಗಿ ಸಿಎಂ ಕುಮಾರಸ್ವಾಮಿ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿ ಒಂದು ರೀತಿಯಲ್ಲಿ ಎಲ್ಲರಿಗೂ ಕೂಡ ಏನಪ್ಪಾ ಈ ರೀತಿಯ ಬದಲಾವಣೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ಗೆ ಒಳಗಾಗಿದ್ರು. ಈ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇವತ್ತು ಖುದ್ದು ಅಖಾಡಕ್ಕೆ ಇಳಿದ್ರು, ಖುದ್ದು ಫೀಲ್ಡ್ಗೆ ಇಳಿದ್ರು ಸಿಎಂ. ನಂತರದಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿಗೆ ಅವರ ಮನೆಗೆ ನೇರವಾಗಿ ಸಿಎಂ ಹೋಗ್ತಾರೆ, ಮಾತುಕತೆಯನ್ನ ಕೂಡ ಮಾಡ್ತಾರೆ. ಬಟ್ ಎಲ್ಲೂ ಕೂಡ ಏನು ಮಾತುಕತೆ ಆಯಿತು ಅನ್ನೋದನ್ನ ಇವರು ಹೇಳಲೇ ಇಲ್ಲ. ಯಾಕಂತ ಹೇಳಿದ್ರೆ ಒಳಗೊಳಗೆಯೇ ಸಾಕಷ್ಟು ರೀತಿಯಲ್ಲಿ ಮನವೊಲಿಸುವಂತ ಕೆಲಸವನ್ನ ಸಿಎಂ ಕುಮಾರಸ್ವಾಮಿ ಮಾಡಿದ್ದಾರೆ. ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ನೀಡಬಾರದು ಅಂತ ಹೇಳಿ ಸಿಎಂ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಅವರು ಒಪ್ಪಿದ್ದಾರಾ? ರಾಜೀನಾಮೆಯನ್ನ ಕೊಡೋದಿಲ್ವಾ? ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಎಸ್, ಯಾವುದೇ ಕಾರಣಕ್ಕೂ ಕೂಡ ಆತುರ ಪಡಬೇಡಿ. ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರುವಂತ ಕೆಲಸವನ್ನ ನೀವು ಮಾಡಬೇಡಿ. ನೀವೆಲ್ಲಾದ್ರೂ ಆತುರ ಪಟ್ರೆ ಇದರಿಂದ ನಿಮ್ಗೆ ಸಮಸ್ಯೆ ಇದೆ, ಸ್ವಲ್ಪ ವೇಟ್ ಮಾಡಿ, ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗುತ್ತೆ. ನೀವು ಆತುರ ಪಟ್ಟು ಪಕ್ಷವನ್ನ ತೊರೆದು ಬಿಜೆಪಿಗೆ ಸೇರುವಂತ ಕೆಲಸವನ್ನ ಮಾಡಬೇಡಿ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರ ಮನವೊಲಿಸುವಂತ ಕೆಲಸವನ್ನ ಇವತ್ತು ಸಿಎಂ ಕುಮಾರಸ್ವಾಮಿ ಮಾಡಿದ್ದಾರೆ. ಒಂದು ಮುಖ್ಯವಾದ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾತಕ್ಕೋಸ್ಕರ ಇವರನ್ನೇ ಕಳಿಸಿದ್ರು? ಯಾಕಂದ್ರೆ ಕಾಂಗ್ರೆಸ್ ನಾಯಕರು ಇರ್ಲಿಲ್ವಾ? ಲೋಕಸಭಾ ಎಲೆಕ್ಷನ್ ಮುಗಿದ ನಂತರ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಅಲ್ಲಿ ಗಂಟ ನೀವು ವೇಟ್ ಮಾಡಿ ಅನ್ನೋ ಒಂದು ಉತ್ತರವನ್ನ ಸಿಎಂ ಕುಮಾರಸ್ವಾಮಿ ರಮೇಶ್ ಜಾರಕಿಹೊಳಿ ಕೊಟ್ಟಿದ್ದಾರೆ. ಅತೃಪ್ತರ ಕ್ಯಾಪ್ಟನ್ ಜಾರಕಿಹೊಳಿಗೆ ಸಿಎಂ ಈ ರೀತಿಯಾಗಿ ಮನವನ್ನ ಒಲಿಸಿದ್ದಾರೆ. ಸಿಎಂ ಮನವೊಲಿಕೆಗೆ ಹಾಗಾದ್ರೆ ಅತೃಪ್ತ ಶಾಸಕರು ಬಗ್ಗುತ್ತಾರಾ, ಒಪ್ಪುತ್ತಾರಾ ಅನ್ನೋದು ಕೂಡ ಪ್ರಶ್ನೆ. ರಾಜೀನಾಮೆ ನಿರ್ಧಾರದಿಂದ ಈ ಶಾಸಕರು ಹಿಂದೆ ಸರಿತಾರಾ? ನೋಡೋಣ. ಸಾಕಷ್ಟು ರೀತಿಯ ಬೆಳವಣಿಗೆ ಆಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ನಂತರದಲ್ಲಿ ಇವತ್ತು